ಶೈಕ್ಷಣಿಕ ಜೀವನದ ಮಹತ್ತರ ಘಟ್ಟ ಎಸ್ಎಸ್ಎಲ್ಸಿ ಪರೀಕ್ಷೆ ಹಂತ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಅನಘಾ ಫೌಂಡೇಶನ್, ತಪೋಕ್ಷೇತ್ರ, ಮನೆಹಳ್ಳಿ ಮಠ, ಶಾಲಾ ಶಿಕ್ಷಣ ಇಲಾಖೆ ಕೊಡಗು ಜಿಲ್ಲೆ ಇವರ ಸಹಕಾರದೊಂದಿಗೆ ಶನಿವಾರ ಸಂತೆಯ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಶನಿವಾರ ಸಂತೆ ಹಾಗೂ ಕೊಡ್ಲಿಪೇಟೆ ಹೋಬಳಿಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ನಾನು ಮತ್ತು ಪರೀಕ್ಷೆ ಎಂಬ ಕಾರ್ಯಾಗಾರದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿ ಜೀವನ ಚಿನ್ನದಂತಹ ಜೀವನ, ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದ ಅವರು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಒಂದು ಹಂತದ ಶಿಕ್ಷಣ ವ್ಯವಸ್ಥೆ. ಎಸ್ಎಸ್ಎಲ್ಸಿ ಪರೀಕ್ಷೆ ನಿಮ್ಮ ವಿದ್ಯಾರ್ಥಿ ಜೀವನ ಬದಲಾವಣೆಯ ಮಹತ್ತರ ಘಟ್ಟವಾಗಿದೆ. ಆದ್ದರಿಂದ ಎಚ್ಚರಿಕೆಯಿಂದ ಹಾಗೂ ಜವಾಬ್ದಾರಿಯಿಂದ ಇರಬೇಕೆಂದರು. ಬರಿಬೇಕು, ಅಭ್ಯಾಸ ಮಾಡಬೇಕು. ವಿಶೇಷವಾಗಿ ಟ್ಯೂಷನ್ಗೆ ಕಳಿಸುವಂಥದ್ದು. ನಾವು ನೋಡೋ ಮಟ್ಟಿಗೆ 10th ಸ್ಟ್ಯಾಂಡರ್ಡ್ ಏನೋ ನೀವು ಕಾಲಿಡ್ತೀರಿ, ಆ ಒಂದು ಘಟ್ಟದಲ್ಲಿ ತರಗತಿಗಳ ಪಾಠದ ಜೊತೆಗೆ ಇನ್ನು ಹೆಚ್ಚುವರಿಯಾಗಿ ನಿಮಗೆ ಪಾಠವನ್ನ, ವಿದ್ಯಾಭ್ಯಾಸವನ್ನ ಪಡ್ಕೊಳ್ಳಿಕ್ಕೆ ಖಾಸಗಿಯಾಗಿ ಟ್ಯೂಷನ್ಗೆ ಹೋಗುವಂಥದ್ದು. ಎಲ್ಲ ಉದ್ದೇಶಗಳು ಏನು ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಇಲ್ಲೇ ಸ್ಥಳೀಯವಾದ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಹೆಮ್ಮೆ ಅಲ್ಲ ಅಂತ. ನನ್ನ ಮಕ್ಕಳು ಎಕ್ಸ್ಪರ್ಟ್ ಅಲ್ಲಿ ಓದ್ತಾ ಇದ್ದಾಳೆ, ಮೈಸೂರು ಟೆರೆಸಿಯಲ್ಲಿ ಓದ್ತಾ ಇದ್ದಾಳೆ, ಅಥವಾ ಎಲ್ಲ ಇನ್ನು ಉನ್ನತ ಇದರಲ್ಲಿ ಓದ್ತಾ ಇದ್ದಾರೆ ಅನ್ನೋಂಥ ಯಾಕಂದ್ರೆ ಎಲ್ಲ ಸ್ಥಳೀಯ ನಿಮ್ಮ ವಯಸ್ಸಿನ ಅನುಗುಣವಾಗಿ ನೀವು ನಿಮ್ಮ ವಿದ್ಯಾಭ್ಯಾಸವನ್ನ, ನಿಮ್ಮ ಬಾಲ್ಯ ಜೀವನವನ್ನ ಎಂಜಾಯ್ ಮಾಡಿಕೊಂಡು, ನಿಮ್ಮ ವಿದ್ಯಾಭ್ಯಾಸವನ್ನು ಕೂಡ ಎಂಜಾಯ್ ಮಾಡಿಕೊಂಡು, ಆ ತರಗತಿಗಳನ್ನು ನೀವು ತೇರ್ಗಡೆ ಮಾಡಿಕೊಂಡು ಪಠ್ಯ ಪ್ರವಚನಗಳನ್ನ ಶಿಸ್ತಿನಿಂದ ಅಭ್ಯಾಸ ಮಾಡಿ, ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಬರ್ತೀರ. ತದನಂತರ ಗಂಭೀರತೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರೆ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅನಘಾ ಫೌಂಡೇಶನ್ ಅಧ್ಯಕ್ಷರಾದ ಮಹಾಂತ ಶಿವಲಿಂಗ ಸ್ವಾಮೀಜಿಯವರು ವಹಿಸಿದ್ರು. ಈ ಸಂದರ್ಭ ಸಂಪನ್ಮೂಲ ವ್ಯಕ್ತಿಗಳಾದ ಉರಾ ನಾಗೇಶ್, ಅಬ್ದುಲ್ ರಬ್, ಜಮೀರ್ ಅಹಮದ್, ಸಿಆರ್ಪಿಗಳಾದ ದಿನೇಶ್ ಮತ್ತು ರವೀಶ್ ಅವರನ್ನ ಗೌರವಿಸಲಾಯಿತು. ಪತ್ರಕರ್ತ ಎಸ್ ಮಹೇಶ್, ಶಿಕ್ಷಕರಾದ ಕೆಪಿ ಜಯಕುಮಾರ್ ಕಾರ್ಯಕ್ರಮದ ಜವಾಬ್ದಾರಿ ನಿರ್ವಹಿಸಿದ್ರು. ನಾನು ಮತ್ತು ಪರೀಕ್ಷೆ ಕಾರ್ಯಾಗಾರದಲ್ಲಿ ಕೊಡ್ಲಿಪೇಟೆ ಹಾಗೂ ಶನಿವಾರ ಸಂತೆ ಹೋಬಳಿಯ ವಿವಿಧ ಪ್ರೌಢಶಾಲೆಗಳ 600 ವಿದ್ಯಾರ್ಥಿಗಳು ಪಾಲ್ಗೊಂಡು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಂಡರು.